ನಮಸ್ಕಾರ ರೀ. ನಮ್ಮವ್ರಿಗೆಲ್ಲ ನಮಸ್ಕಾರ. ಈಗ ನೋಡಿರಿ, ನಮ್ಮ ಪ್ಲಾಟ್ನಾಗ ಹರಿನೀರು ಯಾವ ಟೈಮ್ದಾಗ ಬಿಡಬೇಕು, ಯಾಕೆ ಬಿಡಬೇಕು, ಬಿಟ್ಟರೆ ಏನು ನಮಗೆ ರಿಸಲ್ಟ್ ಆಗ್ತದೆ ಅನ್ನೋ ವಿಷಯ ಬಗ್ಗೆ ಈ ವಿಡಿಯೋದಾಗ ಸಂಪೂರ್ಣ ನನಗೆ ತಿಳಿದಟ್ಟು ಮಟ್ಟಿಗೆ ಹೇಳ್ತೀನಿ ರೀ ನಿಮ್ಗೆ ಈ ವಿಡಿಯೋದಾಗ. ಈಗ ನೋಡಿರಿ, ಹರಿನೀರು ಬಿಡಬೇಕಂದ್ರೆ ಭಾಳಷ್ಟು ಸಮಸ್ಯೆಗಳು ಕಾಡ್ತಿರ್ತಾವೆ. ಮತ್ತು ಯಾವ ಪ್ಲಾಟಿಗೆ ನೀರು ಬಿಡಬೇಕು, ಯಾವ ಪ್ಲಾಟಿಗೆ ಬಿಡಬಾರ್ದು, ಯಾವ ಹಂತದಾಗ ಬಿಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ಸವಿಸ್ತಾರವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ರೀ. ಈಗ ಸದ್ಯಕ್ಕೆ ನೋಡಿರಿ, ನಾನು ನೋಡ್ದಂಗೆ ನಮ್ಮ ಬಟ್ಟೆ ಹಂಗೆ ಇದು ಬಟ್ಟೆ ಸಮ ಇಲ್ಲಲ್ರಿ. ಹಂಗೆ ನಮ್ಮ ಎಲ್ಲ ರೈತರ ಬಳಿ ಒಂದೇ ಥರ ಮಣ್ಣಿಲ್ಲ. ನನ್ನ ಪ್ಲಾಟಿಗೆ ಒಂಥರ ಮಣ್ಣು ಮತ್ತು ನನ್ನ ಬಾಜು ಪ್ಲಾಟಿಗೆ ಒಂಥರ ಬೇರೆಯೇ ಮಣ್ಣು ಇರ್ತದೆ. ಹಿಂಗೆ ಭಾಳಷ್ಟು ಸಮಸ್ಯೆಗಳು, ಭಾಳಷ್ಟು ಇದು ಇರ್ತವೆ, ಬೇರೆ ಬೇರೆ ಮಣ್ಣು ಇರ್ತದೆ. ಹಾಗಾಗಿ ನಾವು ಮಣ್ಣಿನ ತಕ್ಕಂತೆ ನಾವು ಪ್ಲ್ಯಾನ್ ಹಾಕೋಬೇಕಾಗ್ತದೆ. ಇಲ್ಲಪ್ಪ, ನಂದು ಮಣ್ಣು ಗುಂಬದ, ನನಗೊಂದು 4 ಫೂಟ್ 5 ಫೂಟ್ ಗುಂಬು ಮಣ್ಣು ಅದ, ನಾ ಹರಿನೀರು ಬಿಟ್ಟರೆ ನಡೀತದೇನು. ಆಮೇಲೆ ಇಲ್ಲ, ನಂದು 1-1.5 ಫೂಟಿನ ತನಕ ಮಣ್ಣದ, ಮುಂದೆಲ್ಲ ಗರ್ಸೆ ನಡಿವೈತಿ, ಮುಂದೆ ಗರ್ಸು ಸಿಗ್ತದೆ ನಮ್ಗೆ, ಅಂಥ ಪ್ಲಾಟಿಗೆ ನೀರು ನಡೀತದೇನು. ಇಲ್ಲ, ನಂದು 1 ಫೂಟ್ ಮಣ್ಣದ, ತೆಳಗೆಲ್ಲ ಗರ್ಸದ, ಅಂಥವ್ರು ನೀರು ಬಿಡ್ಬೋದೇನು. ಇಲ್ಲ, ನಂದು ರಂಗೋಲಿ ನೆಲ ಅದ, ರಂಗೋಲಿ ಅಂದ್ರೆ ಅದು ಬುಸಾರಿ ಅಂತಿರಲ್ಲ ಅಂಥ ನೆಲ ಅದ, ಅದಕ್ಕೆ ಬಿಡ್ಬೋದೇನು ರೀ. ಅದಕ್ಕೆ ಯಾವ ರೀತಿ ಬಿಡಬೇಕು, ಏನು ಕೆಲಸ ಮಾಡಬೇಕು. ಆಮೇಲೆ ಇನ್ನೊಂದು ಜಿಗಟ್ ಕರ್ಲ್ ಮಣ್ಣು ಇರ್ತದಲ್ಲ ರೀ, ಭಾಳಷ್ಟು ರೈತರು ಏನು ಮಾಡ್ಕೊಂಡು ಬಿಟ್ಟಾರ್ರಿ, ಈಗ ಎರಿನ ನೆಲದಾಗ ಹಚ್ಕೊಂಡ್ರ ದ್ರಾಕ್ಷಿ, ಅಂಥವ್ರು ನೀರು ಬಿಡಬೇಕೇನು. ಭಾಳಷ್ಟು ಸಮಸ್ಯೆಗಳು, ಭಾಳಷ್ಟು ಕ್ವಶನ್ಗಳು ನಮ್ಮಲ್ಲಿ ಉದ್ಭವ ಆಯ್ತು. ಅದಕ್ಕೆ ನಾ ಎಲ್ಲ ಥರದ್ದು ನನಗೆ ತಿಳಿದಟ್ಟು ಮಟ್ಟಿಗೆ ಹೇಳ್ತೀನಿ ರೀ. ಈಗ ನನ್ನ ಪ್ಲಾಟ್ ಅಂತೂ 1 ಅಥವಾ 1.5 ಫೂಟ್ ಕೆಳಗೆ ಗರ್ಸದ. ಭಾಳಷ್ಟು ರೈತರು ಬಂದು ನೋಡ್ಕೊಂಡು ಹೋಗಿರಿ ನನ್ನ ಪ್ಲಾಟ್ ಹೆಂಗದ ಏನದ ಅನ್ನೋದು. ನಾ ಒಂದು ಸ್ವಲ್ಪ ಇದ್ರಾಗ ಕೆರಿಮಣ್ಣು ಹಾಕ್ಕೊಂಡು ಏನು ಮಾಡ್ಕೊಂಡೀನಿ ರೀ, ಡ್ರೈನ್ ತೆಗೆದು ದ್ರಾಕ್ಷಿ ಹಚ್ಕೊಂಡೀನಿ. ನಂದು ಈ ಕಡೆ ಎರಿ ಜಮೀನು ಅನ್ಸಂಗಿಲ್ಲ, ಈ ಕಡೆ ಮಡ್ಡಿ ಜಮೀನು ಅನ್ಸಂಗಿಲ್ಲ, ಮಿಡಲ್ದಾಗ ಬಂದುಬಿಡ್ತೀನಿ ನಾವು. ಇದು ನಾ ಏನು ಮಾಡ್ಕೊಂಡೆ ರೀ, ನಂದು ಈ ಸಾರಿ ಭಾಳಷ್ಟು ಗೊನೆ ಅದ. ನಂದು ಏನೋ ಅಂತಾರಲ್ರಿ, ಭಾಳ ರೈತರು ಗೊನೆ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಆದ್ರೆ ದೇವ್ರ ಆಶೀರ್ವಾದ ಅದೋ ನನಗೆ ಗೊತ್ತಿಲ್ಲ. ನನಗೆ ಎಷ್ಟು ನೀರು ಆದ ಅನ್ನೋದು ನಿಮಗೆ ಬೇಸಿಗೆ ಟೈಮ್ದಾಗ ಹೇಳ್ಕೊತೇ ಬಂದೀನಿ ರೀ. ಆದ್ರೆ ಅಟ್ಟೆ ನೀರಿನ ಒಳಗೆ ನನಗೆ ಈ ರೀತಿ ಗೊನೆ ಬಿಟ್ಟದ. ಅದಕ್ಕೆ ನಾ ಏನದ, ಲೋಡ್ ಜಾಸ್ತಿ ಅದ, ನಾವು ಎಷ್ಟು ನೀರು ಡ್ರಿಪ್ ಮುಖಾಂತರ ಕೊಟ್ಟರು ಅಲ್ಲೇ ಅಲ್ಲ, ಡ್ರೈನ್ ಒಳಗೆ ಇರ್ತದೆ, ಜಾಸ್ತಿ ಹೊರಗೆ ಬರೋಂಗಿಲ್ಲ. ಅದಕ್ಕೆ ಈ ನಡುವಿನ ಬೇರಿಗೆ ಸ್ವಲ್ಪ ಆ್ಯಕ್ಟಿವ್ ಮಾಡಿಕೊಟ್ಟೇವಂದ್ರೆ ಆಟೋಮೆಟಿಕ್ ಕಾಳು ಸೈಜ್ ಆಗ್ತದೆ. ಆಮೇಲೆ ನಾವು ಜಾಸ್ತಿ ಗೊಬ್ಬರ ಕೊಡೋ ಅವಶ್ಯ ಇರೋಂಗಿಲ್ಲ ಅಂತೇಳಿ ತಿಳ್ಕೊಂಡು ಏನು ಮಾಡಿದೆ ರೀ, ನಾ ಪ್ಲ್ಯಾನ್ ಹಾಕ್ಕೊಂಡು ನೀರು ಬಿಡ್ಲಿಕ್ಕೆ ರೆಡಿ ಆದೆ. ನಾವು ಏನದ, ಇಲ್ಲಿ ನೀರು ಬಿಡೋ ಪದ್ಧತಿ ಒಳಗೆ ಭಾಳ ಥರ ಅದಾವೆ ರೀ. ನಾ ರೆಡಿಯಾಗಿ ಏನದ, ನಾ ಬರೀ ನೀರು ಬಿಟ್ಟರೆ ಅದರದಿಂದ ನನಗೆ ಆಗಬೇಕಾದದ್ದು ಏನು ಕೆಲಸ, ನನ್ನ ಪ್ಲಾಟ ಹಚ್ಚ ಹಸಿರಾಗಬೇಕು, ನೀರು ಕಡಿಮೆ ಏನು ಬೀಳ್ತದಲ್ಲ ಆ ಬೀಳಾರಂಗೆ ನನ್ನ ಪ್ಲಾಟ್ ಇರಬೇಕು, ಮತ್ತು ಕಾಳು ಯಾವುದೇ ರೀತಿ ಕಟ್ಟರಾಗಿರಬಾರ್ದು. ಮತ್ತು ಏನದಾಗ ನನಗೆ ಕಾಳು ಸೈಜ್ ಆಗಬೇಕು, ಮಾಲ್ ಸೈನಿಂಗ್ ಬರಬೇಕು, ಗೊನೆ ಸೈನಿಂಗ್, ಕಾಳು ಸೈನಿಂಗ್ ಬರಬೇಕು ನನಗೆ. ಆ ರೀತಿ ಬರಬೇಕಾದ್ರೆ ನಾ ಏನು ಮಾಡಬೇಕು, ಬರೀ ಸುಮ್ಮ ಹರಿನೀರು ಬಿಟ್ಟು ಹೊಂಟ್ಬಿಟ್ರೆ ಆಗಂಗಿಲ್ಲ ಕೆಲಸ. ಅದಕ್ಕಲ್ಲಿ ಕೆಲಸ ಮಾಡ್ಬೇಕ್ರಿ. ನಾವು ಒಂದು ಸ್ವಲ್ಪ ನಾವು ಕೆಲಸ ಮಾಡಿದೆವು ಅಂದ್ರೆ ಏನಾಗಿಬಿಡ್ತದೆ ರೀ, ನಾವು ಗುದ್ದಾಟ ಮಾಡೋದಕ್ಕೆ ಅಥವಾ ನಾವು ಹರಿನೀರು ಬಿಟ್ಟಿದ್ದಕ್ಕೆ ನಮ್ಮಲ್ಲಿ ರಿಸಲ್ಟ್ ಬರ್ತದೆ. ಅದಕ್ಕೇನು ಮಾಡಿದೆ ರೀ, ನಾ ಒಂದು ಸ್ವಲ್ಪ ಕಾಳು ಸೈಜ್ ಆಗುವಂಥ ಕೆಲವೊಂದು ಔಷಧಗಳನ್ನು ನಾವು ಹೊಡ್ಕೊಂಡೇರಿ. ಇಲ್ಲೇನು ಭಾಳ ದೊಡ್ಡದಿಲ್ಲ ರೀ ವಿಷಯ, ಭಾಳ ಸೂಕ್ಷ್ಮ ಅದ. ಆದ್ರೆ ನಾ ಏನು ಮಾಡ್ಕೊಂಡೆ ರೀ, ಒಂದು ಕೈ ಜಿಯ ತೊಗೊಂಡೆ ರೀ. ಕಾಳು ಒಂದು ಸ್ವಲ್ಪ ಸೈಜ್ ಆಗಬೇಕಲ್ಲ, ಜಿಯ ತೊಗೊಂಡು ಒಂದು ಬುರಿ ಔಷಧ ತೊಗೊಂಡೆ ರೀ. ಬುರಿ ಔಷಧ ತೊಗೊಂಡು ಏನು ಮಾಡಿದೆ ರೀ, ನಾ ಮುಂದೆ ನೀರು ಬಿಡೋಕೆ ಸ್ಟಾರ್ಟ್ ಮಾಡ್ತೀರಿ. ನೀರು ಆಮೇಲೆ ಕೆಳಗೆ ಡ್ರಿಪ್ನಾಗ ಏನು ಮಾಡ್ಕೊಂಡೆ ರೀ, ನಾ ತಯಾರು ಮಾಡಿರುವಂಥ ಏನದ ಮಿಕ್ಸ್ ಮೈಕ್ರೋನು ಕೊಟ್ಟಿದ್ದೆ ರೀ. 3 ದಿವಸ 4 ದಿವಸ ಮೊದಲು ಕೊಟ್ಟಿದ್ದೆ ರೀ. ಅದಾದ ನಂತರ ಏನದ, ನಾ ತಯಾರು ಮಾಡಿಕೊಂಡು ಅಂಥ ಗೊಬ್ಬರ ಔಷಧಗಳನ್ನು ಡ್ರಿಪ್ನಾಗ ಕೊಟ್ಕೊಂಡೆ ರೀ. ನಾನು ಯಾವುದೇ ರೀತಿ ಅಂತ ಕೆಮಿಕಲ್ಸ್ ಕೊಡಲಿಲ್ಲ. ಒಂದು ವೇಳೆಗೆ ನೀವು ಕೊಡೋರು ಇದ್ರಿ ಅಂದ್ರೆ ಏನದ 0.52-34 ಗೊಬ್ಬರ ಕೊಡ್ಬೋದು ನೀವು. ಆಮೇಲೆ ಮಿಕ್ಸ್ ಮೈಕ್ರೋ ಅಂತರೂ ನಾವೇನು ಮಾಡ್ತೀವಿ ರೀ, ಅದ್ರದ್ದೊಂದು ಸಿಸ್ಟಮೇ ಬೇರೆ ಇದೆ ರೀ. ನಾವು ರೈತರಿಗೆ ಎಡವಟ್ಟು ಮಾಡ್ತೀವಿ ಅಂತ ಅನ್ನೋದ್ರ ಬಗ್ಗೆ ಅದು ಒಂದು ನಿಮ್ಗೆ ಹೇಳ್ತೀನಿ ರೀ, ಯಾವ ರೀತಿ ಮನ್ಯಾಗ ರೆಡಿ ಮಾಡಿಕೊಂಡು ಯಾವ ರೀತಿ ಕೊಡ್ಬೇಕು ಅನ್ನೋದನ್ನು ಡೀಟೇಲಾಗಿ ಹೇಳ್ತೀನಿ ರೀ. ಅದಕ್ಕೆ ನಾ ಮಿಕ್ಸ್ ಮೈಕ್ರೋ ಕೊಟ್ಕೊಂಡು ಮನ್ಯಾಗ ತಯಾರು ಮಾಡೋದು ಗೊಬ್ಬರ ಕೊಟ್ಕೊಂಡು, ಅದಾದ ನಂತರ ಫಿಶ್ ಆಯಿಲ್ 2 ಲೀಟ್ರ್ ಕೊಟ್ಟು, 1 ಎಕರೆಗೆ 2 ಲೀಟ್ರ್ ಕೊಟ್ಟು ಹರಿನೀರು ಸ್ಟಾರ್ಟ್ ಮಾಡಿಬಿಟ್ಟೆ ರೀ. ಇದು ಡ್ರಿಪ್ನಾಗ ಈ ಪ್ರೊಸೆಸ್ ಮಾಡ್ಬೇಕು ರೀ.
ಈಗ ಹರಿನೀರು ಕೊಟ್ಬಿಟ್ಟಿವಿ, ಮ್ಯಾಲೆ ಒಂದು ಜಿಯ ಮಾಡ್ಕೊಂಡಿದ್ದೆ ರೀ, ಬುರಿ ಬರ್ಲಾರಂಗೆ ಲೋನ ಹೊಡ್ಕೊಂಡಿದ್ದೆ ರೀ ನಾ. ಈ ರೀತಿ ಮಾಡ್ಕೊಂಡು ಬಿಡೋಣ ನಮಗೇನಾಗ್ಬಿಡ್ತು, ನನಗೆ ಬುರಿನೂ ಕಾಣಿಸ್ಲಿಲ್ಲ ರೀ. ಮೊದಲು ಒಂದು ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಕಾಳಿ ಕಾಣಿಸಿಲ್ಲ ಅಂತ ನಾ ಹೇಳಂಗಿಲ್ಲ ರೀ, ಕಾಣಿಸಿತ್ತು. ಅದಕ್ಕೆ ನಾ ಏನಾದ ಆ ಲೋನ ಹೊಡ್ಕೊಂಡೆ ಅಲ್ರಿ, ನಾ ಜಿಯ ಮಾಡ್ಕೊಂಡು ಬಳಕೆ ಮರುದಿವ್ಸ ಅಲ್ಲಿ ನನಗೆ ಕವರಿಗೆ ಬತ್ತು. ಈ ರೀತಿ ನಾ ನೀರು ಬಿಟ್ಟೆ. ಇಲ್ಲಿ ನಾ ನೀರು ಬಿಡ್ಲಿಕ್ಕೆ ಇನ್ನೊಂದು ಮೇನ್ ಒಂದು ಇದು ಯೂಸ್ ಮಾಡಿದೆ ರೀ, ಶೆಡ್ಯೂಲ್ ಯೂಸ್ ಮಾಡಿದೆ ರೀ ನೀರು ಬಿಟ್ಟು. ಈಗ ನಂದು ಮೀಡಿಯಮ್ ಮಣ್ಣದ ಅಂತೇಳಿ ಇಟ್ಟತನೇ ಹೇಳಿದೆ ರೀ ನಿಮ್ಗೆ. ನಾ ಏನು ಮಾಡಿದೆ ರೀ, ಒಳಗೊಬ್ಬೊಬ್ರು ರೈತರು ಏನು ಮಾಡ್ತಾರೆ, ಒಂದು ಸಾಲಿಗೆ ನೀರು ಬಿಡ್ತಾರೆ, ಒಂದು ಸಾಲ ಗ್ಯಾಪ್ ಕೊಡ್ತಾರೆ, ನೀರು ಬಿಡೋಂಗಿಲ್ಲ. ಮತ್ತು ಅಚ್ಚಗಡೆ ಸೈಡಿಂದ ಬಿಡ್ತಾರೆ. ಅದು ಅಚ್ಚಗಡೆ ಸೈಡ್ ಒಂದೊಂದು ಗ್ಯಾಪ್ ಬಿಟ್ಕೊಂತ ನೀರು ಬಿಟ್ಕೊಂಡು ದಂಡಿಗೆ ಬರ್ತಾರೆ. ಬಂದು ಏನು ಮಾಡಿಬಿಡ್ತಾರೆ ರೀ, ಮತ್ತು ಒಂದು ಕೈ ಔಷಧ ಹೊಡ್ಕೊತಾರೆ. ಔಷಧ ಹೊಡ್ಕೊಂಡು ಗ್ಯಾಪ್ ಕೊಟ್ಟೋದಕ್ಕೆ, ಗ್ಯಾಪ್ ಏನು ಕೊಟ್ಟಿರ್ತಾರೆ ನೀರು ಬಿಡಲಾರ್ದು, ಅದಕ್ಕೆ ರಿಟರ್ನ್ ಮತ್ತು 4-5 ದಿವ್ಸನಾಗ ನೀರು ಕೊಡ್ತಾರೆ. ನೀರು ಕೊಟ್ಟು ಏನು ಮಾಡಿಬಿಡ್ತಾರೆ ರೀ, ಮತ್ತು ಅದೇನು ನೀರು ಬಿಟ್ಟಿರ್ತಾರಲ್ಲ ಅದು ಆರಿರ್ತದೆ, ಮತ್ತೆ ಅಲ್ಲಿ ಔಷಧ ಹೊಡ್ಕೊಂಡಿರ್ತಾರೆ. ಈ ರೀತಿ ಮಾಡ್ತಾರೆ. ನಾ ಆ ರೀತಿ ಮಾಡಲಿಲ್ಲ. ನನ್ನೆಲ್ಲ ಅಂತರೂ ಆರಿ ಹೋಗ್ತದೆ, ಜಲ್ದಿ ಆರ್ತದೆ. ನನಗೆ ನೀರು ಬಿಟ್ಟಿದ್ದು 3 ದಿವ್ಸನಾಗ ನನಗೆ ಟ್ಯಾಕ್ಟರ್ ಕಂಪಲ್ಸರಿ ಓಡಾಡ್ತದೆ ನನ್ನ ಪ್ಲಾಟ್ ಒಳಗೆ. ಆ ರೀತಿ ನನ್ನ ಪ್ಲಾಟ್ ಒಳಗೆ ಆಗ್ತದೆ. ಯಾಕಂದ್ರೆ ನಾವು ಟ್ಯಾಕ್ಟರ್ ಮುಖಾಂತರ ಔಷಧ ಹೊಡೆಯೋದ್ರಿಂದ ಆಲ್ರೆಡಿ ನಮ್ಮ ನೆಲ ಗಟ್ಟಿರ್ತದೆ, 2 ಚಾಕೋರಿ ಮಾಡಿರ್ತವೆ, ಗಟ್ಟಿರ್ತದೆ. ಹಾಗಾಗಿ ನೀರನ್ನ ಸ್ಪೀಡಾಗಿ ಉಣ್ತದೆ, ನೆಲ ಆರ್ತದೆ ತಂದು ನಾ ಎಟ್ಟೇ ಟೈಮ್ ಕೊಟ್ಬಿಟ್ಟೆ ರೀ ನೀರು. ಯಾವ ಸಾಲು ಗ್ಯಾಪ್ ಕೊಡಲಿಲ್ಲ, ನಾ ಎಟ್ಟೇ ಟೈಮ್ ಕೊಟ್ಬಿಟ್ಟೆ. ಅದರಿಂದ ನನಗೇನಾಗ್ಬಿಡ್ತು ರೀ, ಯಾವುದೇ ತೊಂದರೆನೂ ಆಗಲಿಲ್ಲ. ಇದು ಆಮೇಲೆ ಆಟೋಮೆಟಿಕ್ ಕಾಳು ಸೈಜ್ನೂ ಬಂತು, ಎಲ್ಲನೂ ಬಂತು. ಈಗ ನೋಡಿರಿ, ನೀರು ಬಿಟ್ಟು ಬಳಕೆ ಬಂದು ನಮ್ಮ ಪ್ಲಾಟ್ನಾಗ ಈ ರೀತಿ ನನಗೆ ಸೈಜ್ ಆಗಿಬಿಟ್ಟದ ರೀ ಕಾಳು. ನಂದು 63-64 ದಿವ್ಸಿನ ಪ್ಲಾಟ್ ಅದ. ಈ ರೀತಿ ನಂದು ಸೈಜ್ ಆಗಿಬಿಟ್ಟದ. ಅದಕ್ಕಿನ್ನ ನಾ ಇಟ್ಟತನೇ ಹೇಳಿದೆ ಅಲ್ರಿ, ಈ ರಂಗೋಲಿ ನೆಲ, ನಮ್ಮ ಕಡೆ ಎಲ್ಲ ರಂಗೋಲಿ ಅಂತ ಕರಿತೀರಿ, ನೀವು ಬುಸಾರಿ ನೆಲ ಅಂತ ನೀವು ಕರಿತೀರಿ. ಇವು ಒಂದೊಂದು ಏರಿಯಾಕ್ಕೆ ಒಂದೊಂದು ವರ್ಡ್ಗಳು, ಶಬ್ದಗಳನ್ನು ಯೂಸ್ ಮಾಡ್ತಾರೆ. ಅಂಥವ್ರು ಏನು ಮಾಡಬೇಕು, ಅವರು ನಾ ಹೆಂಗೆ ಎಟ್ ಎ ಟೈಮ್ ಕೊಟ್ಟಿನಲ್ರಿ ನೀರು, ಅದೇ ರೀತಿ ಕೊಡಬೇಕು. ಅವ್ರನ್ನೆಲ್ಲ ಆರಿಬಿಡ್ತದಲ್ಲ, ಹಂಗಾಗಿ ಅವ್ರು ಎಟ್ ಎ ಟೈಮ್ ನೀರು ಕೊಟ್ಬಿಡ್ಬೇಕು. ನೀರು ಕೊಟ್ಬಿಟ್ರೈತು ಸೇಮ್ ನನ್ನಂಗೆ ಆಗಿಬಿಡ್ತದೆ ಅವ್ರದ್ದು. ಆಮೇಲೆ ಇನ್ನು ಹೇಳಿದೆ ಅಲ್ರಿ, ನಾ 4 ಫೂಟ 5 ಫೂಟ ಮಣ್ಣು ಇದ್ದವ್ರು ಏನು ಮಾಡ್ಬೇಕಂತ, ಅವರು ಹರಿನೀರು ಕೊಡ್ಬೋದು ರೀ. ಅವ್ರೊಂದು ಪ್ಯಾಟರ್ನ್ ಯೂಸ್ ಮಾಡ್ಬೇಕಾಗ್ತದೆ. ಹೆಂಗತ್ತಂದ್ರೆ ಎಟ್ಟತನೇ ಹೇಳಿದೆ ಅಲ್ರಿ, ಒಂದಕ್ಕೆ ನೀರು ಬಿಡೋದು, ಒಂದು ಗ್ಯಾಪ್ ಕೊಡೋದು, ಮತ್ತೊಂದಕ್ಕೆ ನೀರು ಬಿಡೋದು, ಮತ್ತೊಂದಕ್ಕೆ ಗ್ಯಾಪ್ ಕೊಡೋದು. ಯಾಕಂತಂದ್ರೆ ಅವರು ಒಮ್ಮೆ ನೀರು ಹಾಯಿಸಿಬಿಟ್ರಂದ್ರೆ 5-6 ದಿವ್ಸಗಟ್ಟಲೆ ಏನಾಗಿಬಿಡ್ತದೆ, 6-7 ದಿವಸ ಏನ್ರಿ ನೀವು ನೆಲನೇ ಆರೋದಿಲ್ಲ. ಒಳಗೆ ಕುಲ್ಲ ನಾವು ಕಾಲಾಗ ಚಪ್ಪಲಿ ಹಾಕ್ಕೊಂಡು ಅಡ್ಡಾಡ್ಬೇಕಂದ್ರೆ ಸಾಧ್ಯ ಆಗಂಗಿಲ್ಲ, ಒಟ್ಟು ಕೆಸರಾಗಿಬಿಡ್ತದೆ. ಅಂಥವ್ರು ಏನದು ಒಂದು ಗ್ಯಾಪ್ ಇಟ್ಟು, ಆಮೇಲೆ ನೀರು ಬಿಟ್ಕೊಂಡು, ಒಂದು ಔಷಧ ಹೊಡ್ಕೊಂಡು, ಮತ್ತು ಗ್ಯಾಪ್ ಇಟ್ಟು ಮತ್ತೊಮ್ಮೆ ನೀರು ಬಿಟ್ಕೋಬೇಕು ನಾವು. ಈ ರೀತಿ ಅವರು ಶೆಡ್ಯೂಲ್ ಯೂಸ್ ಮಾಡ್ಕೊಂಡ್ರೆ ಏನದು ಅವ್ರಿಗೆ ಯಾವುದೇ ರೀತಿ ಅಂಥ ರೋಗಗಳು ಕಾಡಂಗಿಲ್ಲ. ನಾವು ಅಂದ್ಕೊಂಡು ಮಟ್ಟಿಗೆ ಕಾಳು ಸೈಜ್ ಆಗ್ತದೆ, ಮಮ್ಮಿ ಆಗೋದು ಕಡಿಮೆ ಇರ್ತದೆ. ಒಳಗೊಮ್ಮೆ ಏನಾಗಿಬಿಡ್ತದೆ ಗೊತ್ತದೇನ್ರಿ, ಈ ನಾವು ಇಲ್ಲಿ ಜಾಸ್ತಿ ನೆಲ ಬಿಸಿಲಿಗೆ ಒಣಗಿ ಹೋಯ್ತಂದ್ರೆ ಏನಾಗ್ಬಿಡ್ತದೆ, ಇಲ್ಲಿ ಬೇರೆ ವರ್ಕ್ ಬಿಡ್ತಂದ್ರೆ ಮೇಲೆ ಮಮ್ಮಿ ಆಗೋ ಚಾನ್ಸಸ್ಸು ಇರ್ತದೆ, ಇರಲ್ಲ ಅಂತ ಹೇಳಂಗಿಲ್ಲ. ಅದಕ್ಕೆ ನಾವು ಯಾವುದಕ್ಕೂ ನಾವೆಲ್ಲವನ್ನು ವಿಚಾರ ಮಾಡಿಕೊಂಡೇ ನಾವು ಗೊಬ್ಬರ ನೀರು ಬಿಟ್ಕೊಂಡದ್ದು ಭಾಳಷ್ಟು ಅನುಕೂಲ ರೀ. ಆಮೇಲೆ ಎರಿಮಣ್ಣು ಅಂದರೆ ಈಗ ವಿಶೇಷವಾಗಿ ಭಾಳಷ್ಟು ಎರಿಮಣ್ಣೊಳಗೆ ದ್ರಾಕ್ಷಿ ಭಾಳ ರೈತರು ಹಚ್ಕೊಂಡಾರೆ. ಯಾಕಂತಂದರೆ ಅಲ್ಲಿ ಜಾಸ್ತಿ ಗೊಬ್ಬರ ಬೇಕಾಗಂಗಿಲ್ಲ, ಭಾಳಷ್ಟು ಅಲ್ಲಿ ಅನುಕೂಲ ಅದಾವ್ರಿ. ಅದರಿಂದ ಏನೋ ಸ್ವಲ್ಪ ಅವ್ರು ಲೇಟ್ ಮಾಡಿ ಚಾಟ್ನಿ ಮಾಡ್ತಾರೆ, ಅಕ್ಟೋಬರ್ ಎಂಡ ಅಥವಾ ನವಂಬರ್ ಫಸ್ಟಿಗೆ ಚಾಟ್ನಿ ಮಾಡ್ತಾರೆ ರೀ ಅವರು. ಅವ್ರು ಏನದ ಏಪ್ರಿಲ್ ಎಂಡಿಗೆ ಅಥವಾ ಏಪ್ರಿಲ್ ತಿಂಗಳದಾಗ ಮಾಲ್ ಬರ್ತದೆ ಅವ್ರದ್ದು. ಆಮೇಲೆ ಅವ್ರಿಗೆ ಜಾಸ್ತಿ ಖರ್ಚು ಕಡಿಮೆ ಬರ್ತದೆ, ಯಾಕಂದ್ರೆ ಸಾಕಷ್ಟು ಭೂಮಿ ಒಳಗೆ ಅವರಲ್ಲಿ ಇರ್ತದೆ, ಸ್ಟೋರೇಜ್ ಇರ್ತದೆ, ಶಕ್ತಿ ಇರ್ತದೆ ಭೂಮಿಗೆ. ನಮ್ಮಂಥ ಮಡ್ಡಿ ಜಮೀನಿಗೆ ಏನದ ಅಷ್ಟೊಂದು ಸ್ಟೋರೇಜ್ ಇರೋಂಗಿಲ್ಲ. ಯಾಕಂದ್ರೆ ಮಳೆ ಆದ ತಕ್ಷಣ ನೀರು ಬಸೋದು ಹೋಗಿಬಿಡ್ತದೆ. ಹಾಗಾಗಿ ಏನಾಗಿಬಿಡ್ತದೆ, ಇಲ್ಲಿರುವಂಥ ಎಲ್ಲ ಗೊಬ್ಬರ, ಔಷಧ, ನಾವು ಹಾಕಿದಂಥ ಕಾಂತಗಳು ಎಲ್ಲ ಬಸೋದು ಮತ್ತೊಂದು ಕಡೆ ಹರಿದು ಹೋಗಿರೋದ್ರಿಂದ ಅಲ್ಲಿ ಅವ್ರದ್ದು ಹೋಗಂಗಿಲ್ಲ, ಹೊಟ್ಟೆ ಹೋಗಂಗಿಲ್ಲ ರೀ ಅವ್ರದ್ದು. ಹಾಗಾಗಿ ಅವ್ರಿಗೆ ಭಾಳಷ್ಟು ಇಳುವರಿ ಒಳಗೆ ಹೆಚ್ಚಿಗೆ ಸಿಗ್ತದೆ. ಸ್ವಲ್ಪ ಆದರೂ ಶುಗರ್ ಪ್ರಾಬ್ಲಮ್ ಆಗಿರ್ತದೆ ಅವ್ರಿಗೆ, ಇದ್ರ ಬಿಟ್ಟರೆ ಮತ್ತೊಂದು ಏನು ಆಗಂಗಿಲ್ಲ. ಅಂಥವ್ರು ಏನು ಮಾಡಬೇಕು ಗೊತ್ತದೇನು ರೀ, ನಾ ಹೇಳಿದೆಲ್ಲ ರೀ ಇಟ್ಟತನ, ಒಂದು ಬಿಟ್ಟು ಒಂದು ಅವರು ನೀರು ಕೊಡೋದು. ಈ ರೀತಿ ನೀರು ಕೊಟ್ಕೊಂಡು ನಾವು ನೀರು ಬಿಟ್ಕೊಂಡೇವಂದ್ರೆ ಭಾಳಷ್ಟು ನಮ್ಗೆ ಆಟೋಮೆಟಿಕ್ ಎಂಥ ಥಂಡಿ ವಾತಾವರಣ ಇರಲಿ. ಯಾಕಂತಂದ್ರೆ ಕೆಲವೊಂದೇ ಬೇರಿನ ಮೇಲೆ ನಾವು ಥಂಡಿ ವಾತಾವರಣದಾಗ ನಾವು ಕಾಳು ಸೈಜ್ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಈ ರೀತಿ ಮಾಡ್ಕೊಂಡು ಕಾಳು ಸೈಜ್ ಮಾಡ್ಕೊಂಡೀವಂದ್ರೆ ಏನಾಗಿಬಿಡ್ತದೆ, ಎಷ್ಟೇ ಲೋಡ್ ಇರಲಿ ಮಮ್ಮಿ ಆಗಂಗಿಲ್ಲ. ಗಿಡಕ್ಕೆ ಬೇಕಾದಂಥ ಶಕ್ತಿ ಎಲ್ಲ ಎತ್ತಿ ಗಿಡಕ್ಕೆ ಸಪ್ಲೈ ಮಾಡಿಕೊಡ್ತದೆ. ಎಲ್ಲ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಆಗಲಿ,
ಅದಕ್ಕೆ ಬೇಕಾದಂಥ ಆಹಾರ ಆಗಲಿ, ಆಮೇಲೆ ಎಲ್ಲ ಬೇರುಗಳು ವರ್ಕ್ ಮಾಡ್ಕೋತ ಹೋಗಿರೋದು ಭಾಳಷ್ಟು ನಮ್ಗೆ ಅನುಕೂಲ ಆಗ್ತದೆ. ಆಮೇಲೆ ಇನ್ನೊಂದು ಏನಂದ್ರೆ ಈ ಟೈಮ್ದಾಗ ನೀವು ನೋಡ್ತಿರಲ್ಲ, ಒಳಗಿನ ಕೊಟ್ಟಂಥ ಅಪ್ಪಲ್ಗಳು ಹಳದಿ ಆಗೋದು, ಕೆಲವೊಂದು ಧ್ವನಿ ವೀಕ್ನೆಸ್ ಆಗೋದು, ನೀರು ಕಡೆ ಬಿದ್ದವ್ರಂಗೆ ಆಗೋದು. ಈಗ ನಾವು ಡ್ರಿಪ್ ಮುಖಾಂತರ ನೀರು ಕುಡ್ತೀವಿ, ನೀರು ಏನಾಗಿಬಿಡ್ತದೆ, ಅವು ಒಂದಿನ ಬಿಟ್ಟು ಒಂದಿನ ಕಂಪಲ್ಸರಿ 1 ತಾಸು 1.5 ತಾಸು 2 ತಾಸು ನಿಮ್ಮ ಪ್ಲಾಟಿನ ಅನುಗುಣವಾಗಿ ನೀವು ನೀರು ಬಿಡ್ತಿರ್ತೀವಿ. ಅಂಥಲ್ಲಿ ಏನಾಗಿಬಿಡ್ತದೆ ಗೊತ್ತೇನ್ರಿ, ಒಂದು ಸಣ್ಣ ನಳಿಕೆಗಳು ಆಗಿರ್ತಾವೆ, ಪೈಪ್ಲೈನ್ ಮಾಡ್ದಂಗೆ ಆಗಿಬಿಟ್ಟಿರ್ತದೆ ರೀ. ನಾವು ಹೆಂಗೆ ಇಲ್ಲಿ ಮೋಟ್ರ್ ಬಟನ್ ಹೊಡೆದ್ರಾಗ ನಮ್ಮ ಮನೆಗೆ ನೀರು ಬರ್ತಾವೆ, ಎಲ್ಲ ಪ್ಲಾಟಿಗೆ ನೀರು ಹೋಗ್ತೇವಲ್ಲ, ಆ ರೀತಿಯಲ್ಲಿ ನಳಿಕೆಗಳು ತಯಾರಾಗಿರ್ತಾವೆ. ನಾವು ನೀರು ಬಡನ ಪಟ್ಟಿನಲ್ಲೆಲ್ಲ ನಳಿಕೆಗಳಿಂದ ಪೂರಾ ತಳಕ್ಕೆ ಹೋಗಿ ಪಾಸಾಗಿ ಹೋಗ್ಬಿಡ್ತದೆ. ಈಗ ನಾವು ಸೆಂಟ್ರದಾಗ ನೀರು ಬಿಟ್ಟೇವಂದ್ರೆ ಆ ಸೆಂಟ್ರದಾಗ ನೀರು ಏನದ, ನೀರಿಂದಿಂದ ತೇವಾಂಶ ಆ ಕಡೆನೂ ಹೋಗೋದಿಲ್ಲ, ಅದು ಇದು ಎಲ್ಲ ಕೂಡಿ ಸೇರ್ಕೊಂಡು ಏನಾಗಿಬಿಡ್ತದೆ, ನಮಗೆ ನೀರು ಇಂಗುವಂಥ ಪ್ರಮಾಣ ಕಡಿಮೆ ಆಗಿಬಿಡ್ತದೆ ಭೂಮಿ ಒಳಗೆ. ಅಂಥ ನಳಿಕೆಗಳು ಕೆಲವೊಂದು ಈ ಕಡೆದಿಂದ ನೀರು ಆ ಕಡೆ ಸೇರ್ಕೋತಂದ್ರೆ ಅವು ಸ್ಟಾಪ್ ಆಗಿಬಿಡ್ತವೆ. ಮಣ್ಣು ನಾವು ನೀರು ಬಿಡೋಣ, ನೀರು ಅಷ್ಟೇ ಹೋಗಂಗಿಲ್ಲ, ಅದ್ರ ಜೊತೆ ಮಣ್ಣು ಸರಿದಾಡ್ತಿರ್ತದೆ. ಹಾಗಾಗಿ ಏನಾಗಿಬಿಡ್ತದೆ, ಆ ನಳಿಕೆಗಳು ಮುಚ್ಚು ಅಂದ್ರೆ ನಾವು ಬಡ್ಡಿ ಕೊಟ್ಟೇವಂದ್ರೆ ನೀರು ಆಟೋಮೆಟಿಕ್ ಆಗಲ್ಲ ಚಾಲು ಮಾಡಿಬಿಡ್ತದೆ. ಈ ಉದ್ದೇಶ ಇಟ್ಕೊಂಡು ನಾವು ನೀರು ಕೊಡ್ತೀವಿ ರೀ. ಆಮೇಲೆ ಈಗ ಏನಾಗಿಬಿಡ್ತದೆ ರೀ, ನಾವು ಮೇಲೆ ಒಳಗಡೆ ಗಳೆ ಹೊಡೆಯೋದು ಹೊರಗೋದು ಮಾಡ್ತಿರ್ತೀವಿ. ಇಲ್ಲಿ ಏನದ ನಿಕ್ಕ ಒಣ ಮಣ್ಣು ಇರ್ತದೆ, ಈ ಬೇರೆ ಯಾವುದೇ ರೀತಿ ಆ್ಯಕ್ಟಿವ್ ಇರೋಂಗಿಲ್ಲ. ಈ ಮಣ್ಣು ಇಟ್ಟೆಲ್ಲ ಮಾಡಿ ಹೆಂಗೆ ಈ ಒಂದು ಗಡಿಗೆ ಅಥವಾ ಕೊಡ ಮಾಡ್ಲಿಕ್ಕೆ ಕುಂಬಾರ ಯಾವ ರೀತಿ ಹದ ಮಾಡಿರ್ತಾನೆ, ಇಲ್ಲ ಇಟಂಗಿ ಮಾಡೋಕೆ ಅವ್ರು ಯಾವ ರೀತಿ ಹದ ಮಾಡಿರ್ತಾರೆ, ಆ ರೀತಿ ನಮ್ಮದು ಟ್ಯಾಕ್ಟ್ರು ಓಡಾಡಿರ್ತದೆ, ಬಿಸಿಲು ತಿಂದಿರ್ತದೆ, ಗಾಳಿ ತಿಂದಿರ್ತದೆ. ನಾವು ಮಣ್ಣಿನ ಏಕಟ್ಟು ಒಳಗೆ ಹರಗೋದ್ರಿಂದ ಏನಾಗಿಬಿಡ್ತದೆ, ಅಷ್ಟು ತೊಕ್ಕತ್ತಿರ್ತದೆ ಭೂಮಿ ಒಳಗೆ. ಈಗ ನಾವು ಒಂದು ಸಾಲಿಗೆ ಒಂದು ನೀರು ಬಿಟ್ಟೇವಂದ್ರೆ ಒಂದು ಚೀಲ 0.52-30 ಕೊಟ್ಟಟ್ಟು ಗೊಬ್ಬರ ಎಷ್ಟು ಶಕ್ತಿ ಬರ್ತದಲ್ಲ ಗಿಡಕ್ಕೆ, ಅಷ್ಟು ಶಕ್ತಿ ಆ ಭೂಮಿ ಒಳಗೆ ಇರ್ತದೆ. ಹಾಗಾಗಿ ನಾವು ಇಲ್ಲಿ ಹರಿನೀರು ಕೊಟ್ಟೇವಂದ್ರೆ ಇದು ಹಿಂಗೆ ಬೇರಿನ ಮುಖಾಂತರ ಗಿಡಕ್ಕೆ ಸತ್ತಾಗಿರುತ್ತೆ. ನಮಗೆ ಗೊಬ್ಬರ ಕಟ್ಟೋವಂಥ ಕೆಲವೊಂದು ಸಮಸ್ಯೆ ಬರೋಂಗಿಲ್ಲ, ಕಡಿಮೆ ಬಿದ್ದರೂ ನಡೀತದೆ. ಯಾಕಂತಂದ್ರೆ ನಾವು ಒಂದೇ ವಿಚಾರ ಮಾಡ್ಲಿಕ್ಕೆ ಬರೋಂಗಿಲ್ಲ ರೀ. ನಮ್ಗೆ ಖರ್ಚು ಕಡಿಮೆ ಬರೀಬೇಕು, ಇಳುವರಿ ಬರೀಬೇಕು, ಕಾಳು ಸೈಜ್ ಆಗಬೇಕು, ಮಾರ್ಕೆಟ್ನಾಗ ನಂಬರ್ 1 ರೇಟ್ ಸಿಗಬೇಕು ನಮಗೆ. ಇದಿಷ್ಟೇ ನಮ್ಮ ಕೆಲಸ ಇರ್ತದೆ. ಈ ರೀತಿ ನಾವು ಪ್ಲ್ಯಾನ್ ಹಾಕ್ಕೊಂಡು, ನಾ ಹೇಳೋದಿಲ್ಲ ರೀ, ಈ ರೀತಿ ನಾವು ಒಂದು ಇದು ರೆಡಿ ಮಾಡಿಕೊಂಡು ಒಂದು ಶೆಡ್ಯೂಲ್ ಹಾಕ್ಕೊಂಡು ನಾವು ನೀರು ಬಿಟ್ಟೇವಂದ್ರೆ, ಮತ್ತು ನೀರು ಬಿಟ್ಟ ಬಳಕ ನೀವೇನದ ಫಸ್ಟ್ ಟೈಮ್ ಮಾಡುವಂಥ ಕೆಲಸ ಏನದ, ಟ್ರೈಕೋಸೋಡೋ ಹೊಡ್ಕೋಬೇಕು ರೀ. ಟ್ರೈಕೋಸೋಡೋ ಹೊಡ್ಕೊಂಡು ಆ ನಂತರ ನೀವು ಒಂದು ಬುರಿ ಔಷಧ ಹೊಡ್ಕೊಂಡು, ನೀವು ಬುರಿ ಯಾವುದೇ ಹೊಡ್ಕೋರಿ, ಸಿಂಪಲ್ದಾಗ ಹೊಡ್ಕೋರಿ, ಇಲ್ಲ ನೀವು ಇಲ್ಲ ನಾ ನೀರು ಬಿಟ್ಟೀನಿ ಸ್ವಲ್ಪ ಬುರಿ ಸ್ಪ್ರೆಡ್ ಆಗ್ಬೋದು ಅಂತ ಅನ್ನೋರಿದ್ರೆ ಅಂದರೆ ಹೈ ಡೋಸ್ ಅಂತರೂ ಸಾಕಷ್ಟು ಔಷಧಗಳದಾವೆ, ಅವನ್ನು ತೊಗೊಂಡು ಒಂದು ಸ್ಪ್ರೇ ಮಾಡಿಕೊಂಡು ಮುಂದೆ ಯಥಾವತ್ತಾಗಿ ನಾವು ಹೋಗಿಬಿಟ್ಟೇವಂದ್ರೆ ನಮ್ಮ ಕಾಳು ಸೈಜ್ ಆಗ್ತದೆ, ನಮ್ಗೆ ಯಾವುದೇ ರೀತಿಯಂಥ ಟೆನ್ಷನ್ ಇರೋಂಗಿಲ್ಲ. ಈ ರೀತಿ ಮಾಡ್ಕೊಂಡು ನಾವು ನೀರು ಬಿಟ್ಟಿದ್ದೇ ಆದರೆ ನಾವು ಸಕ್ಸಸ್ ಕಾಣ್ಲಿಕ್ಕೆ ಸಾಧ್ಯ ಅದಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.